ನಾಳೆ ಇದೆ, ನಾಳೆನೂ ಇದೆ, ನಾಳೆ ಪಾಠನೂ ಇದೆ. ನಾಳೆ ಇದ್ದು ತಾನೇ ನಾಳಿದ್ದು, ನಾಡಿದ್ದು ಇದೆ. ಹಾಂ, ನಾ ಏನೋ ಬುಧವಾರ ಪಾಠ ಇಲ್ಲ, ಪಾಡ್ಯ ಅಲ್ಲ. ಓಂ ಜನ್ಮಾದ್ಯ ಓಂ ಓಂ ನಾರಾಯಣಂ ಗುಣೈ ಸರ್ವಂ ದೋಷವರ್ಜಿತಂ ವಿಷ್ಣುಶ್ಚಾಪಿ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಯಾವುದಾಗಿತ್ತೀಗ? ಅವಿಭಾಗೋ ವಚನ. ಈಗ ನೋಡಿ ಎಷ್ಟು ಇಂಪಾರ್ಟೆಂಟ್ ಬಂತು. ಓಂ ಅವಿಭಾಗೋ ವಚನಾತ್ ಓಂ. ಈ ಅದಾಗಿತ್ತು ಇದ್ದಿದ್ದು. ಏತೇ ದೇವಾ ಪ್ರಾಣದ್ವಾರೇಣ ಸರ್ವಾಣಿ ದೈವತಾನಿ ಪರಮಾತ್ಮನಿ ವಿಲೀಯಂತೆ. ನೋಡಿ ವಾಯುದೇವರು ಎಷ್ಟು ದೊಡ್ಡವರು ಅಂದರೆ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೋ ಇಲ್ಲದಾಗ ಉಳ್ಕೊಂಡ್ಬಿಡ್ತಾನೆ ಇವರೀಗ. ಅರ್ಥಾತ್ ಇಂಜಿನ್ ಹೇಗೆ ಬೋಗಿನ ಜೊತೆಗೆ ಹೇಳ್ಕೊಂಡು ಹೋಗುತ್ತಾ ಹಾಗೆ ವಾಯುದೇವರು ತಮ್ಮನ್ನೆಲ್ಲ ಅವ್ರ ಜೊತೆಗೆ ಹೋಗ್ಬೇಕು. ಎಲ್ಲರೂ ಡೀಲಿಂಗ್ ಆಗ್ತಾರೆ, ವಾಯುದೇವರು ಡೀಲಿಂಗ್ ಆಗೋದಿಲ್ಲ. ಡೀಲಿಂಗ್ ಆದರೆ ಸತ್ತು ಹೋಗ್ಬಿಡ್ತಾರೆ. ಅದಕ್ಕೆ ಪರಮಾತ್ಮನಿ ವಿಲೀಯಂತೆ. ಸರ್ವೇ ದೇವಾ ಪ್ರಾಣಮಾವಿಶ್ಯ ದೇವೇ ಮುಕ್ತಾಲಯಂ ಪರಮೇ ಯಾಂತ್ಯಚಿಂತೆ ಇತಿ ಕೌಶಾರವಶ್ರುತಿ. ಎಲ್ಲ ದೇವತೆಗಳು ಕೂಡ ಒಂದು ಸ್ಟೇಜ್ವರೆಗೂ ಬರ್ತಾರೆ. ಆದರೆ ಪ್ರಾಣದೇವರು ಒಳಗೆ ನಿಂತ್ಕೊಂಡು ಬರ್ತಾರೆ. ಪ್ರಾಣದೇವರು ಡೈರೆಕ್ಟ್ ಕರ್ಕೊಂಡು ಹೋಗಿ ದೇವರ ಹತ್ರ ಬಿಡ್ತಾರೆ. ಅದಕ್ಕೆ ಸ ಏನಾನ್ ಬ್ರಹ್ಮ ಗಮಯತಿ. ಗಮಯತಿ ಶಬ್ದಕ್ಕೆ ಎರಡು ಅರ್ಥ. ಗತಿಗೆ ಜ್ಞಾನ ಅಂತನೂ ಅರ್ಥ, ಮೂಮೆಂಟ್ ಅಂತನೂ ಅರ್ಥ. ಜ್ಞಾನ ಕೊಡೋದು ಅವರೇ, ಕರ್ಕೊಂಡು ಹೋಗೋದು ಅವರೇ ಅಂತ ಅರ್ಥ. ಎರಡು ಅರ್ಥ ಅವರಿಗೆ. ಜ್ಞಾನ ಕೊಡೋದು ಅವರೇ, ಕರ್ಕೊಂಡು ಹೋಗೋದು ಅವರೇನೆ. ಅವಿಭಾಗೋ ವಚನ ಓಂ ಅವಿಭಾಗೋ ವಚನಾತ್ ಓಂ. ಏತೇ ದೇವಾ ಏತಮಾತ್ಮಾನಂ ಅನುವಿಶ್ಯ ಸತ್ಯಾಃ ಸತ್ಯಕಾಮಾಃ ಸತ್ಯಸಂಕಲ್ಪಾಃ ಯಥಾ ನಿಕಾಮಂ ಅಂತರ್ಬಹಿಃ ಪರಿಚರಂತಿ ಇತಿ ಗೋಪವನಶ್ರುತಿ. ಅಲ್ಲಿ ಹೋದ ಮೇಲೆ ಆನಂದವಾಗಿರುತ್ತೆ. ಯಥಾ ಕಾಮ, ಒಳಗೆ ಹೋಗ್ಬೋದು, ಹೊರಬೋದು, ಬೇಕಾದ್ ಮಾಡ್ಬೋದು, ಆ ರೀತಿ ಇರ್ತಾನೆ. ಇಲ್ಲಿ ಸ್ವಾತಂತ್ರ್ಯ, ಅಲ್ಲಿ ಸ್ವಾತಂತ್ರ್ಯ ಅಂದರೆ ಆ ಥರ. ಇಲ್ಲಿ ಆ ಸ್ವಾತಂತ್ರ್ಯ ಅಂದರೆ ಈ ಸ್ವಾತಂತ್ರ್ಯ ಅಲ್ಲ. ಇಲ್ಲಿರೋ ಈ ಬಂಧನ ಹೋಯಿತು, ಬಂಧನ ಹೋಯ್ತು ಹೊರತು ಉಳಿದೆಲ್ಲ ಹಾಗೆ ಇದ್ದೇನೆ. ಹೌದು, ಅದು ವಿಷಯ ಬಂದಿಲ್ಲ ಇನ್ನು. ಬಂದಾಗ ಹೇಳಿ ಬಂದ ಪ್ರಶ್ನೆ ಬರಲಿ. ಅದು ಈಗಲೇ ಕನ್ಫ್ಯೂಷನ್ ಬೇಡ. ಓಂ ಅವಿಭಾಗೋ ವಚನಾತ್ ಓಂ ಆಯ್ತದೆ. ಕಾಮೇನ ಮೇ ತತ್ ಪರಮೇಶ್ವರ ಕಾಮಾದಿ ಅವಿಭಾಗೇನೈವ ತೇಷಾಂ ಸತ್ಯಕಾಮತ್ವಂ. ಅವರು ಸತ್ಯಕಾಮರಾಗ್ತಾರೆ ಅಂತ ಒಂದು ಮುಕ್ತಿಯಲ್ಲಿ. ಹಾಗಿದ್ರೆ ದೇವರಾದಾಗ ದೇವರು ಸತ್ಯಕಾಮ ದೇವರು ಸತ್ಯಕಾಮರಾಗ್ತಾರೆ ಅಂದರೆ ತನ್ನ ಕಾಮನೆಗಳ ಮಟ್ಟಿಗೆ ಸತ್ಯಕಾಮನಾಗ್ತಾನೆ ಹೊರತು ದೇವರು ಎಂಥ ಸತ್ಯಕಾಮ? ಇಡೀ ಇದಕ್ಕೆ ವಿಶ್ವಕ್ಕೆ ಕೊಡ್ತಾರೆ. ಅಲ್ಲೇ ಕೊಡ್ಬೇಕು, ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಸರಿಯಾಗಿ ಕೊಟ್ಟರೆ ಎಲ್ಲಿ ಬೇಕಾದ್ರೆ ಕೊಡ್ಬೋದು ಅಷ್ಟೇ. ಹಾಂ, ಬಿಟ್ಟಿದ್ದಲ್ಲ, ಅಲ್ಲೂ ಯಾವುದು ಬಿಟ್ಟಿದ್ದಲ್ಲ. ದೇವ್ರಿಗೆ ಒಬಡಿಯಂಟ್ ಆಗಿರ್ಬೇಕಾದ್ದು ಅನಿವಾರ್ಯ. ಮತ್ತು ಅಲ್ಲಿ ಖುಷಿಯಿಂದ ಆಗಿರ್ತಾರೆ. ನಮಗೆ ನಿಜವಾಗ್ಲೂ ದೊಡ್ಡವರು ಸಿಕ್ಕಾಗ ನಾವು ಎಂಜಾಯ್ ಮಾಡ್ತೀವಿ ಹೊರತು ಏನು ಮಾಡೋದಿಲ್ಲ, ಬೇಜಾರು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆ? ನಮ್ಮ ವಿ ಆರ್ ಸೇಫ್ ಇನ್ ದೇರ್ ಹ್ಯಾಂಡ್ಸ್, ವಿ ಆರ್ ಸೇಫ್ ಅಂತ. ಈಗ ಹೇಗೆ ದೇಹ ಬಿಡ್ತಾನೆ ಹೇಳ್ತಾರೆ. ಇದಿಷ್ಟು ಪ್ರೋಸೆಸ್ ಹೇಳಿ ದೇಹ ಹೇಗೆ ಬಿಡ್ತಾನೆ ಜ್ಞಾನಿ ಅಂದರೆ, ಓಂ ತದೋಕೋ ಅಗ್ರಜ್ವಲನಂ ತತ್ ಪ್ರಕಾಶಿತದ್ವಾರೋ ವಿದ್ಯಾಸಾಮರ್ಥ್ಯಾತ್ ತತ್ ಶೇಷಗತಿ ಅನುಸ್ಮೃತಿಯೋಗಾಚ್ಯ ಹಾರ್ದಾನುಗೃಹೀತ ಶತಾಧಿಕಯ ಓಂ. ಸೂತ್ರ ಹೇಗಿರ್ಬೇಕು ಯಾವಾಗಲೂ? ಇದು ನೋಡಿ ಹೇಗಿದೆ, ಅತಿ ದೊಡ್ಡ ಸೂತ್ರ ಇದು. ಇಡೀ ಇದರಲ್ಲೇ ಅತಿ ದೊಡ್ಡ ಸೂತ್ರ, ಗೊತ್ತಾಯ್ತಾ? ಮತ್ತೆ ಸೂತ್ರ ಚಿಕ್ಕದು ಅಂತಿರಲ್ಲ, ತಪ್ಪಾಗಲಿಲ್ವ ಅಂತ ಪ್ರಶ್ನೆ ಬಂತೆ. ಏನು ಉತ್ತರ ಕೊಡಬೇಕು ಅದಕ್ಕೆ? ಅದೇ ಕಡಿಮೆ ಮಾಡೋದು ಅಂತ ಹೇಳಿದರೆ ಅದು ಅರ್ಥ ಕೆಡೋಷ್ಟು ಕಡಿಮೆ ಮಾಡಬೇಕು ಅಂತ ಅರ್ಥ ಅಲ್ಲ. ಮಿನಿಮಮ್ ವರ್ಡ್ಸ್ ಅಂದರೆ ಏನು? ಒಂದೇ ಪ್ರಾಪರ್ ಮೀನಿಂಗ್ ಎಷ್ಟು ಬೇಕು ಅಷ್ಟು ಹೇಳಬೇಕೆ ಹೊರತು ಏನು ಮಾಡಬಾರ್ದು, ಅದು ಕಡಿಮೆ ಮಾಡಬೇಕು ಅಂತ ಬರೀ ತದೋಕೋ ಅಂತ ಹೇಳಿಬಿಟ್ರೆ ಬರೀ ಶತಾಧಿಕ ಅಂತೇಳಿ ಏನು ಅರ್ಥನೇ ಆಗೋದಿಲ್ಲ. ಅಂದರೆ ಅರ್ಥ ಹೇಳೋ ಎಲ್ಲೆಲ್ಲಿ ಮಿನಿಮಮ್ ಅಂತ ಅರ್ಥನೋ ಅದಕ್ಕೆ ಮಸ್ಟ್ ಅದನ್ನು ಹೇಳಬೇಕೆ ಹೊರತು ದೊಡ್ಡದಾದರೆ ಅನಿವಾರ್ಯ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಭಾರಿ ದೂರ ಹೋಗಬೇಡಿ ಅಂತ ಹೇಳಿಬಿಟ್ರೆ 10 ಊರಿಗೆ ಹೋಗ್ಬೇಕು, ದೂರದೂರಿಗೆ ಹೋಗ್ಬೇಕಾದ್ರೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಅದರಲ್ಲಿ ಶಾರ್ಟೆಸ್ಟ್ ರೂಟಲ್ಲಿ ಹೋಗ್ಬೇಕು, ಅದು ತಿಳುವಳಿಕೆ ಅಂತಾರೆ ಹೊರತು ಊರಿಗೆ ಹೋಗೋದೇ ಬಿಟ್ಟರೆ ತಿಳುವಳಿಕೆ ಅಲ್ಲ. ಶಾರ್ಟೆಸ್ಟ್ ರೂಟ್, ಸೇಫೆಸ್ಟ್ ರೂಟ್ ಆರಿಸ್ಕೊಂಡ್ರೆ ಜ್ಞಾನಿ ಅಂತ ಕರೀತಾರೆ. ಸೂತ್ರದ ಅರ್ಥ ಇದೆ. ಹಾಂ, ದೊಡ್ಡ ಸೂತ್ರ, ಅದಕ್ಕಿಂತ ದೊಡ್ಡದಿದೆ. ಯಾಕೆಂದ್ರೆ ದೊಡ್ಡ ಕೆಲಸ ಇದೆ, ಅದಕ್ಕೆ ಹಾಗೆ ಭಾರಿ ದೊಡ್ಡ ಕೆಲಸ ಆದ್ದರಿಂದ ದೊಡ್ಡ ಸೂತ್ರದಲ್ಲೇ ಹೇಳ್ತಾರೆ. ಏನದು?
ಉತ್ಕ್ರಾಂತಿ ಕಾಲೇ ದೇಹ ಬಿಡಬೇಕೀಗ. ಹೃದಯಸ್ಯ ಅಗ್ರಜ್ವಲನಂ ಭವತಿ. ಹೃದಯದೊಳಗೆ ಬೆಳಕು ಬರ್ಲಿಕ್ಕೆ ಶುರುವಾಗುತ್ತೆ. ಗೊತ್ತಾಯ್ತಾ? ಟಾರ್ಚ್ ಇದ್ದಾಗ. ಈ ಹೊರಗಿನ ಬೆಳಕು ಕೆಲಸ ಮಾಡಲ್ಲ ಇಲ್ಲಿ. ಮತ್ತು ರಾತ್ರಿ ಹೋದವ್ರ ಗತಿ ಏನಾಗಿದೆ? ಈ ಬೆಳಕು ಉಪಯೋಗ ಇಲ್ಲ. ರಾತ್ರಿ ಹೆಡ್ಲೈಟಿಂದ ಹೋಗ್ತಾರೋ ಇಲ್ಲೋ? ಇಲ್ಲಿ ಆ ಥರ ಒಂದು ಲೈಟ್ ಬರುತ್ತೆ. ಒಂದು ಅಗ್ರಜ್ವಲನಂ ಭವತಿ. ಅವಾಗೇನ ಫಸ್ಟ್ ಅದು ತದೋಕು ಅಗ್ರಜ್ವಲನಮಿಗೆ ಅರ್ಥ. ಪಾರ್ಟ್ ಬೈ ಪಾರ್ಟ್ ಹೇಳ್ತಾರೆ. ಯಸ್ತಸ್ಯ ದ್ವೈತಸ್ಯ ಹೃದಯಸ್ಯ ಅಗ್ರಂ ತಸ್ಯ ಏತಸ್ಯ ಹೃದಯಸ್ಯ ಅಗ್ರಂ ಪ್ರದ್ಯೋತತೆ ಇತಿ ಶ್ರುತೇ. ಅಂದರೆ ಜ್ಞಾನ ಇಲ್ಲ, ಬಿಡುತ್ತಾರೆ, ಏನಿಲ್ಲ, ಕಾಣೋದಿಲ್ಲ, ಕರ್ಕೊಂಡೋದಲ್ಲಿ ಹೋಗ್ಬೇಕು. ಇಲ್ಲಿ ಹಾಗಲ್ಲ, ಅಲ್ಲಿ ದಾರಿ ಕಾಣಿಸುತ್ತೆ. ಈಗ ಆ ದಾರಿಲಿ ಹೋಗಕ್ಕೆ ಶುರು ಮಾಡ್ತಾರೆ. ಮತ್ತು ವಾಪಸ್ ಬರೋದು, ಈ ದಾರಿಯಲ್ಲಿ ಹೋಗ್ತಾನಲ್ಲ ವಾಪಸ್ ಬರೋದಿಲ್ಲ, ಅವ್ರು ಮುಕ್ತಿಗೆ ಹೋಗ್ತಾನೆ ಅಂತ ಅರ್ಥ. ಲಾಸ್ಟ್ ಸ್ಟೇಜ್ ಸಿಗಿರ್ತಾನೆ. ಪ್ರದ್ಯೋತತೆ ಇತಿ ಶ್ರುತೇ ತತ್ಪ್ರಕಾಶಿತ್. ಕತ್ತಲಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಒಂದು ಬೆಳಕಂಡು ತಕ್ಷಣ ಆ ಕಡೆ ನೋಡ್ತಾರೆ. ಹೌದಲ್ಲ? ಇಲ್ಲಿ ಹೋಗೋ ದಾರಿ ಕಾಣಿಸುತ್ತೆ, ದೇವರು ತೋರಿಸ್ತಾನೆ ಅಂತ ಅರ್ಥ. ಆಟೋಮೆಟಿಕ್ ಅಲ್ಲ, ಮತ್ತೆ ಅದು ದೇವರು ತೋರಿಸ್ತಾನೆ ಅದಕ್ಕೆ. ಗುರುಗಳು ಅಲ್ಲಿರೋದೇ ಇಲ್ಲ, ದೇವರೇ ತೋರಿಸೋದು. ಅದಕ್ಕೆ ಪ್ರಾಣದೇವರು ದೇವರು, ಉಳಿದವ್ರಿಗೆ ನೋ ಎಂಟ್ರಿ. ಅಲ್ಲಲ್ಲಿಗೆ ಅವರು ಡೀಲಿಂಗ್ ಆಗ್ತಾ ಹೋಗ್ಬಿಡ್ತಾರೆ. ಅವ್ರ ಕೆಲಸ ಇಲ್ಲ, ಅವ್ರಿದ್ರೂ ವರ್ಕ್ ಮಾಡಲ್ಲ ಅವರೆಲ್ಲ. ವಿದ್ಯಾ ಸಾಮರ್ಥ್ಯ ಇವು ನಾವು ನೋಡ್ತಾ ಇದ್ದೀವಿ ಅಂತ ತಿಳ್ಕೊಬೇಡ. ಕಿವಿ ಶಬ್ದ ನೋಡೋ ಕೆಲಸ ಕಿವಿ ಕಣ್ಣಿಂದಷ್ಟೇ. ಅದು ಕೇಳೋದ್ರಿಂದ ಮಾತ್ರ ಶಿವ. ಯಾರು ಮಾತಾಡಲಿಲ್ಲ, ಬರೀ ಕಾಣ್ತಾರೆ, ಶಬ್ದ ಕೇಳಿಸಲ್ಲ. ಗೊತ್ತಾಯ್ತಾ? ಮಾತಾಡಿ ಕೆಲಸ ಕಿವಿ ಅಲರ್ಟ್ ಆಗಬೇಕು. ಅವ್ರ ಕೆಲಸ ಇದ್ರೂ ಕೂಡ ಅವ್ರು ಏನು ಮಾಡಲ್ಲ, ಫಂಕ್ಷನ್ ಮಾಡೋದಿಲ್ಲ. ಪ್ರಾಣ ಎಲ್ಲದಕ್ಕೂ ಮಾಡ್ತಾರೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ ಇತಿ ಸ್ಮೃತೇಃ ವಿದ್ಯಾಶೇಷ ಗತಿ ಅನುಸ್ಮರಣ ಯೋಗಾಚ್ಯ. ಅಷ್ಟು ಅಧ್ಯಯನ ಮಾಡಿರ್ತಾನೆ, ಅದೆಲ್ಲದು ಸ್ಮರಣೆ ಬರುತ್ತೆ. ಆ ದಾರಿ ಹೋಗಲು ಭಾರಿ ಅನುಕೂಲ ಆಗುತ್ತೆ. ಆಪ್ರೇಷನ್ ಮಾಡಬೇಕಾದ್ರೆ ಅವ್ನು ಪುಸ್ತಕ ನೋಡ್ಕೊಂತ ಮಾಡ್ಲಿಕ್ಕಾಗತ್ತಾ? ಏನು ಮಾಡಬೇಕು ಅವನು? ಎಲ್ಲ ತಲೆ. ಅದಕ್ಕೆ ವಿದ್ಯಾ, ಆ ವಿದ್ಯಾ ಸಾಮರ್ಥ್ಯ ಅಂತಂದರೆ ಅದು. ವಿದ್ಯಾ ಸಾಮರ್ಥ್ಯದಿಂದಾಗಿ ಅನುಸ್ಮರಣ ಯೋಗಾಚ್ಯ ಎಲ್ಲ ಜ್ಞಾಪಕ ದೇವ್ರ ಜ್ಞಾಪಕ ಕೊಡ್ತಾನೆ. ವಿದ್ಯೆ ಇದೆ, ಅದು ಜ್ಞಾಪಕ ಕೊಡ್ತಾನೆ. ವಿದ್ಯೆ ಇಲ್ಲದಿದ್ದರೆ ಕೊಡೋದಿಲ್ಲ, ವಿದ್ಯೆ ಇದ್ದರೆ ಕೊಡಬೇಕು. ಅನುಸ್ಮರಣೆ ಕೊಡೋಕ್ಕೆ ಜ್ಞಾಪಕ ಮಾಡಿಬಿಟ್ರೆ ಸಾಕು. ಆ ರೀತಿಯಾಗಿರ್ತಾನೋ. ಅನುಸ್ಮರಣ ಯೋಗಾಚ್ಯ ಇದು ಅರ್ಥ. ಮತ್ತ ಸ್ಮೃತಿ ಜ್ಞಾನ ಮಫೋನಂಚ ಅಂದರೆ ಅಂತ್ಯಕಾಲಕ್ಕೂ ಕೊಡೋದು ನಾನೇ ಅಂತ ಹೇಳ್ತಾರೆ ಪರಮಾತ್ಮ. ದೇರ್ಫೋರ್ ಡೀಲಿಂಗ್ ಕಾಲಕ್ಕೆ ಬರೋದಿಲ್ಲ ದೇವರಿಂದ, ಎಲ್ಲ ಕಾಲಕ್ಕೂ ಜೊತೆಗೆ ಇರಬೇಕು. ಇತಿ ಸ್ಮೃತೇ ವಿದ್ಯಾಶೇಷಗತ್ಯ ಅನುಸ್ಮರಣ ಯೋಗ. ಅದರ ಅರ್ಥ ಯಾಕೆ ಮಾಡಬೇಕಲ್ಲಿ ಅಂದರೆ ಮುಂದೇನು ಹೇಳ್ತಾನೆ? ದ್ವಾಯೋ ಪುರುಷಲೋಕ ಹೇಳ್ತಾನೆ ಮುಂದೆ. ತನ್ನ ಸರ್ವೋತ್ತಮ ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ಹೇಳಿದ್ದೆಲ್ಲ ಯಾರಿಗೆ ಅಪ್ಲಿಕಬಲ್? ಅದು ದೇವರಿಗೆ ಎಲ್ಲ ಸ್ಟೇಜಲ್ಲೂ ಅಪ್ಲಿಕಬಲ್. ಈಗ ಸ್ಮರಣೆ ಕೊಡೋದು, ಅಂತ್ಯಕಾಲ ಸ್ಮರಣೆ, ಪರೀಕ್ಷೆಯಲ್ಲಿ ಕೂತ ಸ್ಮರಣೆ ಕೊಡೋದು ಮತ್ತು ದೇವರೇನೆ. ಯಾರೋ ಕೊಟ್ಟರೆ ಬರೋದಿಲ್ಲ, ಸ್ಮರಣೆ ಕೊಡೋ ಶಕ್ತಿ ಯಾರಿಗೂ ಇಲ್ಲ ಕೂಡ. ಅದು ಮರ್ತೋಗಿರ್ತೀವಿ. ಎಷ್ಟು ಪಾಲ್ಟಿ ಹೋದ್ರೆ ನೆನಪಿಸೋಕ್ಕಾಗಲ್ಲ. ಏನೋ ಕೇಳಿ ಇನ್ನೊಂದು ನೇರ ಹೇಳ್ತಿರ್ತಾರೆ, ಬಿಡೋದಿಲ್ಲ. ಕೊನೆ ಸಾಕಾಗಿಬಿಡುತ್ತೆ ನಮಗೆ. ಅದನ್ನೇ ಹೇಳಬಾರ ಅಂತ ಹೇಳಬೇಕಾಗತ್ತೆ. ಆದರೆ ಯಾವಾಗ ಅವನಿಗೆ ಚೆನ್ನಾಗಿ ಓದಿರ್ತಾರಲ್ಲ ಆಗ ಅವನಿಗೆ ಕೊಡೋ ಸುಲಭದ ಕೆಲಸ. ದೇವರಿಗಂತೂ ಎಲ್ಲ ಸುಲಭನೇ. ಹಾಂ, ನೋಡಿ ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ, ಬಿಟ್ಟಿಲ್ಲ ಅವ್ರಿಗೆ, ಅವ್ರು ಬಿಟ್ಟೇ ಇರೋದೇ ಇಲ್ಲ. ತತ್ ಆಚಾರ್ಯಸ್ತು ತೇ ಗತಿ ಮುಕ್ತ ಇತಿ ಲಿಂಗಂ. ಎಲ್ಲಿಂದ ಬಂದಿರಬೇಕು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಗುರುಗಳಿಂದ. ಈ ವಿದ್ಯೆ ಗುರುಗಳಿಂದ ಬಂದಿರಬೇಕು. ಕರ್ಕೊಂಡು ಹೋಗೋದು ಗುರುಗಳಲ್ಲ, ಕರ್ಕೊಂಡು ಹೋಗೋದು ವಾಯುದೇವರೇ. ವಿದ್ಯೆ ಬಂದಿದ್ದು ಎಲ್ಲಿಂದ? ಗುರುಗಳಿಂದ. ಇವತ್ತು ಪಾಠ ಮಾಡಿದ ಮೇಷ್ಟ್ರು ಇರಬೇಕು ಅಂತಿಲ್ಲ. ಆಪರೇಷನ್ ಮಾಡಿಕೊಟ್ಟದ್ದೇ ಮೇಷ್ಟ್ರು. ವಿದ್ಯೆ ಇದೆ, ಗೊತ್ತಾಯ್ತಾ? ಆ ಮೇಷ್ಟ್ರು ಇಲ್ಲ, ವಿದ್ಯೆ ಇದೆ. ಅಲ್ಲಿರ್ಬೇಕಾಗಿಲ್ಲ, ಗುರುಗಳು ಕೊಟ್ಟ ವಿದ್ಯೆ ಇದೆ. ಪ್ರಾಣದೇವರು ಅನುಗ್ರಹ ಮಾಡ್ತಿದ್ದಾರೆ. ಈಗ ವಾಯುದೇವ ಹಾಂ ಹಾಂ ಯಾಕೆ ಹೇಳಿದರು ಅಂದರೆ ವಿದ್ಯೆ ಎಲ್ಲಿಂದ ಬಂತಿತ್ತು ಅನ್ನೋ ಪ್ರಶ್ನೆ ಉತ್ತರ. ಈಗ ಯಾವ ವಿದ್ಯೆ ಬಂತು ಅಂದರೆ ಗುರುಗಳು ಹೇಳಿದ್ರಲ್ಲ ಆ ವಿದ್ಯೆ ಅಂತ. ಯಾವುದೋ ವಿದ್ಯೆ ಎಲ್ಲ ಅದಕ್ಕೆ ಬೋಷಕ್ಕೆ ಉಪಯೋಗ ಆಗೋದಿಲ್ಲ, ಗೊತ್ತಾಯ್ತಾ? ಹೃದಯಸ್ಥೇನೈವ ಹರಿಣ ತಸ್ಯೈವಾನುಗ್ರಹೇಣ ತು ಉತ್ಕ್ರಾಂತಿರ್ಬ್ರಹ್ಮರಂಧ್ರೇಣ ತಮೇವೋಪಾಸತೋ ಭವೇತ್ತಿತಿ ಅಧ್ಯಾತ್ಮೆ. ಹೃದಯಸ್ಥೇನೈವ ಹರಿಣ, ಪರಮಾತ್ಮ ಜೊತೆಗೆ ಬರ್ತಾ ಇದ್ದಾನೆ ಆತನು ಕೂಡ. ತಸ್ಯೈವ ಅನುಗ್ರಹೇಣ ಚ, ಅವರೇ ಅನುಗ್ರಹ ಮಾಡ್ತಾ ಇದ್ದಾನೆ. ಆಗ ಉತ್ಕ್ರಾಂತಿರ್ ಬ್ರಹ್ಮರಂಧ್ರೇಣ. ಈ ಕೊನೆ ಬರೋದೆಲ್ಲಿ 9 ದ್ವಾರದಲ್ಲಿ ಹೋದರೂ ಕೂಡ ವಾಪಸ್ ಬರಬೇಕು ಅವನು. ಇದು ಬ್ರಹ್ಮರ ಇಲ್ಲಿಂದ ಹೋಗಬೇಕು ಅವನು, ಇಲ್ಲಿಂದ ಹೋದ್ರೆ ವಾಪಸ್ ಬರೋದಿಲ್ಲ. ಅಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಮತ್ತು ಇಲ್ಲಿ ಒಂದು 8 ತುಂಬ ಇದೆ. ಇಲ್ಲಿ 3 ರೂಪಕ್ಕೆ ಹೋಗೋದು ಬೇರೆ ಇರುತ್ತೆ, ಮುಕ್ತರಾಗೋದು ಬೇರೆ ಇರುತ್ತೆ. ದೇವತೆಗಳಿಗೆ ಅದು ನಮಗೆ ಅಪ್ಲಿಕಬಲ್ ಅಲ್ಲ. ಯಾರಿಗೆ ಅಪ್ಲಿಕಬಲ್ ಇವೆಲ್ಲ? ದೇವತೆಗಳಾದರೆ ತಾವು 3 ರೂಪಕ್ಕೆ ಹೋಗೋ ದಾರಿಗೆ ಹೋದರೆ ಮುಕ್ತಿಗೆ ಹೋಗೋದಲ್ಲ, 3 ರೂಪ ಸೇರ್ಕೊಂಡ್ಬಿಡ್ತಾರೆ. ವಿಶ್ವಾಚಾರ ಎಲ್ಲ ಹಾಗೆ ಮಾಡಿದ್ರು.
ಇದಾಗ ಕೊನೆಯ ಕಾಲಕ್ಕೆ ಅಲ್ಲಿ ಹೋಗ್ತಾ ಆದರೂ ಹೋಗ್ತಾರೆ. ಉಳಿದವರಿಗೆಲ್ಲ ಒಂದೇ ರೂಟು, ಬೇರೆ ಇರೋದಿಲ್ಲ. ಈ ಸ್ಟೇಜಲ್ಲಿ ಜ್ಞಾನಿಗಳಿಗೆಲ್ಲ ಮೋಕ್ಷದ ದಾರಿನೇ ಇದೆ. ಹಾಂ, ಅದು ಯಾಕೆ ಅಂದರೆ ಹಾಗೆ ಹೋಗ್ತಾರೆ ತೋರ್ಸಕ್ಕೆ. ಇವ್ರು ಬದುಕಿರೋ ಹೊಡೆದ್ರೆ ಸತ್ತೋಗ್ಬಿಡ್ತಾರೆ ಅಷ್ಟೇ. ಹಿಂದೆ ಅವರು ಅದು ಮಲ್ಡ್ರ ಕೇಸ್ ಬೇರೆ ಬರುತ್ತೆ ಇವ್ರ ಮೇಲೆ, ಎರಡೆಲ್ಲ ಹೊಡೆಯಾಗಿಲ್ಲ. ಹಿಂದೆ ಏನಾಗ್ತಿತ್ತು ಅಂದರೆ ಆ ಸ್ಟೇಜಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದರೆ ಏಳು ಕೊಡ್ಬೋದು ಹೆಸರು ಅಂತ. ಯಾರು ತಿಳಿಯೋರು ಎಲ್ಲರೂ ಕೊಡಬಾರ್ದು ಅದನ್ನು. ಅದು ತಲೆಯ ಸೂಕ್ಷ್ಮ ವ್ಯತ್ಯಾಸ ಗೊತ್ತಿರೋ ವ್ಯಕ್ತಿ ಇದ್ದರೆ ಈಗ ಅಂದುಬಿಟ್ರೆ ಆಗುತ್ತಲ್ಲ, ಹೊಡೆತ ಸರಿ ಹೋಯ್ತು ಅಂತಾರಲ್ಲ, ಹಾಗೆ ಆ ಥರ ಹೊಡಿಬೇಕು. ಈ ತೆಗೆದು ಅವ್ರು ತಲೆ ಹೊಡೆಯೋ ರೀತಿ ಹೊಡಿಬಾರ್ದಲ್ಲ, ದಾರಿ ತೋರಿಸೋ ಪೂರ್ತಿ ಮಾಡ್ಬೋದು. ಗೊತ್ತಾಯ್ತಾ? ಅದು ಏನೋ ಅಷ್ಟೇ, ಅಷ್ಟೊಂದು ಹೊಡೆಯೋದು, ಒಂದೇ ಹೊಡೆಯೋದು, ಅಷ್ಟೊಂದು ಹೊಡೆಯೋದಿಲ್ಲ. ಒಂದು ನೋವಾಗೋದಿಲ್ವೇ? ಇವ್ರು ಹೋಗ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ. ಅಲ್ಲಿ ಹಾಗಲ್ಲ, ಇರ್ತಾರೆ ಅವ್ರು ಇದ್ದಾಗ ಹೊಡಿತಾರೆ. ಯಾಕೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೋಸ್ಕರ. ಸುಮ್ಮನೆ ಫಾರ್ಮ್ಯಾಲಿಟಿ ಹೊಡಿತಾರೆ ಅಷ್ಟೇ ಹೊರತು, ಹೊಡೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಇವರಲ್ಲಿ ಉಪಯೋಗ ಏನಂದರೆ ಮೇಲೆ ತುಂಬಿಸಿ ಗಿಂಬಿಸಿ ಎಲ್ಲ ಮಾಡಿ ಅದು ಕೆಡದಂತೆ ನೋಡಲು ಉಪಯೋಗ ಆಗುತ್ತೆ ಹೊರತು ಅದಕ್ಕೇನು ಉಪಯೋಗ ಆಗಲ್ಲ. ಈಗ ಹೋದ್ಮೇಲೆ ಹೊಡೆಯೋದು, ಈಗ ಹೊಡಿಬೇಕಾದ್ದು ಹೊಡೆಯೋದು ಕೂಡ ಹೋದ್ಮೇಲೆ ಹೊಡಿಬೇಕು, ಮೊದಲು ಹೊಡಿಬಾರ್ದು. ಜ್ಞಾನ ಇದ್ದವ್ರು ಏನು ಮಾಡ್ಬೋದು? ಈ ಹಾರ್ಟ್ ಆಪರೇಷನ್ ಡಾಕ್ಟ್ರು ಮಾಡಿದ್ರೆ ಉಳಿದವ್ರು ಮಾಡಿದ್ರೆ ಮರ್ಡರ್ ಆಗುತ್ತೆ ಅಷ್ಟೇ. ಡಾಕ್ಟ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಅವ್ರು ಗುರುಗಳು, ದೇವರಿಗೆ, ವಾಯುದೇವರಿಗೆ ಗೊತ್ತದಲ್ಲ. ಅವ್ರು ಹೇಗೆ ಮಾಡ್ಬೇಕು ಹೇಳ್ತಾರೆ, ಮಾಡ್ತಾರೆ. ಹಾಂ, ಅವರೆಲ್ಲ ಇವರಲ್ಲಲ್ಲ, ಲಕ್ಷ್ಮಿ ಅಲ್ಲಲ್ಲ. ಮಹಾಲಕ್ಷ್ಮಿ ರೂಪ ಬಿಡೋದು ರುಕ್ಮಿಣಿದ ಹಾಗೆ ಹೊರಟು ಬಿಡ್ತಾರೆ. ಅವ್ರು ಬಿಡೋದು ಬೇಹದಿಲ್ಲ, ಅಪ್ರಾಕೃತ ಶರೀರ ಅವರು. ಇವರೆಲ್ಲ ಪ್ರಾಕೃತರಾದ್ದರಿಂದ ಇವರೆಲ್ಲ ದೇಹನೇ ಬಿಟ್ಟು ಹೋಗ್ತಾರೆ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮ ಇಬ್ಬರೇ ಮೂರೇ ಜನ ಹಾಗೆ ಹೋಗೋರು ಅಲ್ಲಿ. ದೇಹ ಸತ್ಯಭಾಮ. ಹಾಂ ಹಾಂ, ಯಾರು ಹೇಳಿದರು? ಎಲ್ಲಿದೆ? ಯಾವ ಪುಸ್ತಕದಲ್ಲಿದೆ? ಅದು ಹೇಳಿದ ಹಾಗೆ ಇಬ್ಬರು ಕೂಡ ಹಾಗೇನೆ ಹೊರಟರು. ರುಕ್ಮಿಣಿ ಏನು ಮಾಡಿದರು ಅಂದರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೋಗ್ಬಿಟ್ಟು ಮಾಯ ಆಗಿಬಿಟ್ಟು. ಗೊತ್ತಾಯ್ತಾ? ಹೇಳಬೇಕಾದ್ರೆ ಅಗ್ನವು ಅಂತರ್ಧದೆ ಭೈಷ್ಮಿ, ಇಬ್ಬರು ಅಂತರ್ಧಾನ ಆದವರೇನೆ. ಅಗ್ನಿಯಲ್ಲಿ ಇವರಾದರು, ಅವ್ರು ಕಾಡಿಗೆ ಹೋಗ್ತಾ 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 ಹಾಗೆ ಹೊರಟರು. ಹೋಗೋರು ಕಾಡಿದ್ರೆ ಆಮೇಲೆ ಅವರು ಕಾಡಲೇ ಅದು ಹೊರಟಿ ಆಗಿತ್ತು ಅಷ್ಟೇ. ಇದು ಮಾಡಿದರು ಅಷ್ಟೇ ಹೊರತು ಇಬ್ಬರು ಅದೃಶ್ಯರಾದವರೇ. ಮೀಡಿಯಾ ಬೇರೆ ಮಾಡಿಕೊಂಡ್ರು ಅಷ್ಟೇ. ಇಲ್ಲಿಂದ ಅವರು ಅಲ್ಲಿಂದ ಅವರು ಭ್ರಮೆ ಹುಟ್ಟಿಸ್ಬೇಕಾಗಿತ್ತು ಅವ್ರಿಗೆ. ಏನಂತ? ಇವರಿಬ್ಬರು ಒಂದೇ ಅಲ್ಲ ಅಂತ ಅನ್ನಿಸ್ಬೇಕಾಗಿತ್ತು ಅಯೋಗ್ಯರಿಗೆ. ಅದಕ್ಕೆ ಹಾಗೆ ಮಾಡಿದರು ಅಷ್ಟೆ. ವನ ಅಂದರೆ ಏನರ್ಥ? ವನದ ಕಡೆಗೆ ಹೋದರು ಅಂತ ಅರ್ಥ. ವನದ ಕಡೆಗೆ ಹೋಗ್ತಾ ಹೋಗ್ತಾ ಹಾಗೆ ಹೊರಟುಬಿಟ್ಟು. ಗೊತ್ತಾಯ್ತಾ? ಇವರಿಗೇನೋ ತಿಳ್ಕೊಂಡಿದ್ದೇನೋ ವನಕ್ಕೆ ಹೋದ್ರು ಅಂತ ತಿಳ್ಕೊಂಡ್ರು ಅಷ್ಟೇ. ಅಂತರ್ಧತೆ, ವನಕ್ಕೆ ಹೋಗ್ತೀವಿ ಅಂತ ಅಂತರ್ಧಾನ ಹೊಂದಿದ್ರು, ಅಗ್ನಿಯೊಳಗೆ ಹೋಗ್ತೀವಿ ಅಂತ ಅಂತರ್ಧಾನ ಹೊಂದಿದ್ರು. ಹೋದ ಮಾಡ್ತಾ ಮಾಡ್ತಾ ಹಾಗೆ ಹೊರಟುಬಿಟ್ಟು. ಸೀತಾದೇವಿ ಬಂದ್ರಲ್ಲ ಹಾಗೆ. ಅದು ಬಂದಿದ್ದ ಆ ರೂಪದಲ್ಲಿ, ಹೋಗಿದ್ದು ಈ ರೂಪದಲ್ಲಿ. ಅಂತೂ ಎರಡು ರುಕ್ಮಿಣಿ ರೂಪಗಳೇ. ಸೀತಾರೂಪದಿಂದ ಅಗ್ನಿಯಿಂದ ಹೊರಗೆ ಬಂದು ತೋರಿಸಿದ್ರು, ಇಲ್ಲಿ ಒಳಗೆ ಹೋಗಿ ತೋರಿಸಿದ್ರು. ಆ ಮೂಲಕವಾಗಿ ತಮಗೆ ಇವ್ರ ಸಂಪರ್ಕ ಇಲ್ಲ ಅಂತ ತೋರಿಸ್ಕೊಟ್ರು. ಅವ್ರು ಅಗ್ನಿಯಿಂದ ಸುಟ್ಕೋತಾರೆ ಬಂದಿದ್ದರೆ ಮೈಯೆಲ್ಲ ಸುಟ್ಟೋಗ್ಬೇಕಾಗಿ. ಹಾಗಿಲ್ಲ, ಅದು ನಮಗೆ ಹೋಗಿದ್ದು ಗೊತ್ತಾಗಲಿಕ್ಕಿಲ್ಲ, ಬಂದಿದ್ದಂತೂ ಗೊತ್ತಾಗುತ್ತಲ್ಲ. ಶತಂಚ ಇದೆಲ್ಲ ಏನಿದು 101 ಏನೋ ಹೇಳ್ತಾರಲ್ಲ ಅಂದರೆ ಹೌದು. ಶತಂಚ ಏಕಾಚ ಹೃದಯಸ್ಯ ನಾಡ್ಯ ತಾಸಾಂ ಊರ್ಧಾನಂ ಅಭಿನಿಸೃತೈಕಾ ತಯ ಊರ್ಧ್ವಮಾಯನ್ ಅಮೃತತ್ವಮೇತಿ ವಿಶ್ವಗತ್ಯ ಉತ್ಕ್ರಮಣೆ ಭವಂತಿ ಇತಿ ಚ. ನಮ್ಮಲ್ಲಿ 101 ನಾಡಿಗಳಿವೆ. ಒಟ್ಟು 72,000 ನಾಡಿ ಇರೋದು. ಅದರಲ್ಲಿ 36,000 ಈ ಕಡೆ, ಆಮೇಲೆ ಬಂದುಬಿಟ್ರೆ 50 ಈ ಕಡೆ 50 ಈ ಕಡೆ, ಫೈನಲ್ಲಿ ಬಂದರೆ ಮಧ್ಯ ಅದು ಸುಷುಮ್ನ ನಾಡಿ. ಅದೊಂದು ಯಾವಾಗಲೂ ಮಧ್ಯೆ ಅದೆಲ್ಲ ಇರೋದು ಮುಖ್ಯವಾಗಿರ್ತಕ್ಕಂಥ ಲಿಂಕ್ ಹೊಡೆದಲ್ಲಿ ಲಿಂಕ್ ಆಗಿರೋ ನಾಡಿಗಳು. ಮರದ ಬೇರೆ ಒಂದೇನೆ ಕೊಂಬೆಗಳು ಬೇಕಾಷ್ಟಿರ್ಬೋದು. 72,000 ಆ ಲೆಕ್ಕದಲ್ಲಿವೆ. ಬಟ್ ಇದು ಒಂದೇದಿದು. ಈ ಸುಷುಮ್ನ ನಾಡಿಯಲ್ಲಿ ಹೋದರೆ ಮಾತ್ರ ಬ್ರಹ್ಮಾಂಡ ಬೇರೆ ಕಡೆ ಸಿಗೋದಿಲ್ಲ. ಈ ರೂಟ ಬೇರೆ ಕಡೆ ರೂಟ ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಇಲ್ಲಿ ಬಂದು ಸೀದಾ ಇಲ್ಲಿ ಬರೋದು. ಇಲ್ಲೆಲ್ಲ ನಾಡಿಗಳು ಇಲ್ಲ, ಎಲ್ಲ ದ್ವಾರ ಇಲ್ಲೇ ಇವೆ. ಇಲ್ಲಿ ಎಲ್ಲರಲ್ಲಿ ಹೋಗ್ಬೋದು, ಬಾಯಲ್ಲಿ ಹೋಗ್ಬೋದು, ಕಣ್ಣಲ್ಲಿ ಹೋಗ್ಬೋದು, ಕಿವಿಯಲ್ಲಿ ಹೋಗ್ಬೋದು. ಎಷ್ಟಾಯ್ತು ಇಲ್ಲಿ? 2, ಆಮೇಲೆ 2, 1 ಎಷ್ಟಾಯಿತು? 7. ಇನ್ನು 2 ಬೇರೆ ಕಡೆ ಇದೆ, ಅಲ್ಲಿ ಹೋಗಲೇಬಾರ್ದು. ಹೋದರೆ ಅದು ಅಧೋಗತಿ ಅಂತ ಕರೀತಾರೆ. ಅಧೋಗತಿ ಅದು 7ರಲ್ಲಿ ಎಲ್ಲಿಗೆ ಹೋದರೂ ಕೂಡ ಅವನು ಮೇಲೆ ಹೋದ, ಅದು ಗ್ಯಾರಂಟಿ. ಅವನದೇನಲ್ಲ ಅಧೋಗತಿಗೆ ಹೋಗಿಲ್ಲ, ಅಷ್ಟು ಗ್ಯಾರಂಟಿ. ಆದರೆ ಮುಂದೆ ಹೇಳ್ತಾರೆ, ಗಂಡಿಂದ ಹೋದರೆ ಬಲಗಣ್ಣಿಂದವ್ರಿಗೆ ಎಲ್ಲಿ ಹೋಗ್ತಾರೆ, ಎಡಗಣ್ಣಿಂದವ್ರು ಎಲ್ಲೋ, ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಆದರೆ ಎಲ್ಲ ಬಿಟ್ಟುಬಿಟ್ಟ.
ಇಲ್ಲಿಂದ ಮುಂದೆ ಇಲ್ಲಿ ಮತ್ತೆ ನಾಡಿ ಇಲ್ಲ, ಡೋರ್ಸ್ ಇಲ್ಲ ಇಲ್ಲಿ. ಈ ಕಣ್ಣು ದಾಟಿದ ಮೇಲೆ ಡೋರ್ಸ್ ಇಲ್ಲ, ಗೊತ್ತಾಯ್ತಾ. ಆಮೇಲೆ ಬರೋ ಬ್ರಹ್ಮರಂಧ್ರ ಒಂದೇ. ಅದಕ್ಕೆ ಯಾವಾಗ ಬೆತ್ತ ಸ್ವಲ್ಪ ಓಪನ್ ಆಗೋ ರೀತಿ ಇರ್ತಾರೆ. ಎಳ್ನೀರನ್ನ ಕೊನೆಗಿಟ್ಟಿರ್ತಾರಲ್ಲ ಆ ಥರ ಎಳ್ನೀರನ್ನ ಎಲ್ಲ ಒಡಕೊಟ್ಟಿರ್ತಾನೆ. ಈ ಸ್ವಲ್ಪ ಫಿಗರ್ ಬಂದ್ಬಿಡುತ್ತೆ, ಗೊತ್ತಾಯ್ತಾ. ಅದನ್ನು ನೋಡಿಬೇಕು. ಅದು ಸರಿ. ಅದೇನು ಸರಿಯಾದ್ದು ಚೆನ್ನಾಗಿ ಆರ್ಟಿಸ್ಟ್ ಆಗಿದ್ದಾರೆ, ಸರಿಯಾಗಿ ಮಾಡೋಣಾದರೆ ಈ ಸ್ವಲ್ಪ ಫಿಗರು ಬಂದ್ಬಿಡುತ್ತೆ ಆ ಥರ ಇಟ್ಟಿರ್ತಾರೆ. ಅದು ಇಲ್ಲಿ ಬ್ರಹ್ಮರಂಧ್ರ ಇರೋದು ಇಲ್ಲಿ. ಇಲ್ಲಿ ಬರ್ತಾನೆ ಜೀವ, ಇಲ್ಲಿ ಬಂದಿರ್ತಾರೆ. ಅವ್ರು ಹೊಡಿತು, ಇವ್ರು ಹೊಡಿಯೋದಿಲ್ಲ. ವಾಯುದೇವ ಅವ್ರಿಗೆ ಬಾಲ್ ತೆಗಿತಾರೆ, ಇವ್ರ ಜೊತೆಗೆ ಹೋಗ್ತಾರೆ ಅಷ್ಟೇ. ಆಮೇಲೆ ಅಲ್ಲಿ ಎಲ್ಲೆಲ್ಲ ಬೇಕೋ ಅಲ್ಲಿ ಪೂರ್ತಿ ಬಿಡ್ತಾರೆ. ಇದು ಉತ್ಕ್ರಮಣದ ರೀತಿ. ಇದೆಲ್ಲ ಎಷ್ಟು ದಿವಸದ ಆಗಿರ್ಬೋದು, ಒಂದು ಸರ್ತೆ ಉತ್ಕ್ರಮಣ ಇರೋದು. ಇದು ಎಷ್ಟು ಜನ್ಮ ಮಾಡಿರ್ಬೇಕು. ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚತೆ. ಏನು ಯಾವುದು ಯಾವ ಪ್ರಾಣನೇ ಅದು ಎನರ್ಜಿ ಎಂಬುದು ಮೆಟೀರಿಯಲ್ ಇದರಲ್ಲಿ ಕೇಳಬಾರ್ದು. ಚೇತನ ಇದೆ. ಸೈನ್ಸಿಗೆ ಗೊತ್ತಿರೋದು ಮೆಟೀರಿಯಲ್ ಎನರ್ಜಿ, ನಮಗೆ ಗೊತ್ತಿರೋ ಸ್ಪಿರಿಚುವಲ್ ಎನರ್ಜಿ. ಅರ್ಥ ಆಯ್ತಾ. ಇವತ್ತು ಬ್ರೇಕಿಗೆ ಹಾಕೋದೆಲ್ಲ ಯಾವುದು ಸ್ಪಿರಿಚುವಲ್ ಎನರ್ಜಿ, ಇವನು ಹಾಕ್ತಿರೋದು, ಗೊತ್ತಾಯ್ತಾ. ವರ್ಕ್ ಮಾಡೋದೆಲ್ಲ ಮೆಕ್ಯಾನಿಕಲ್ ಎನರ್ಜಿ. ಎರಡು ವ್ಯತ್ಯಾಸ ಇದೆ. ಸೈನ್ಸ್ಗೆ ಇದು ಗೊತ್ತಿಲ್ಲ, ಸ್ಪಿರಿಚುವಲ್ ಕಾನ್ಸೆಪ್ಟ್ ಒಪ್ಪೋದಿಲ್ಲ ಅನ್ನೋದಕ್ಕಿಂತ ಗೊತ್ತೇ ಇಲ್ಲ ಅದಕ್ಕೆ. ಯಾಕೆಂದರೆ ಅದಕ್ಕೆ ಅನ್ನೋನ್ ಬಗ್ಗೆ ಎಂಟ್ರಿ ಇಲ್ಲ ಸೈನ್ಸ್ಗೆ. ಅದು ವಿಜಿಬಲ್ ಆಗಿರ್ಬೇಕು, ಅಲ್ಲದ್ರೆ ಬರೋದಿಲ್ಲ. ಅಂದರೆ ಮುಗೀತು. ವಿಜಿಬಲ್ ಅಂದ್ರೇನು, ಮೆಟೀರಿಯಲ್ಲ ವಿಜಿಬಲ್ ಆಗಿರ್ಬೇಕು. ಸ್ಪಿರಿಚುವಲ್ ಅವ್ರಿಗೆ ಫೀಲ್ಡೇ ಅಲ್ಲ ಸೈನ್ಸ್ಗೆ, ಫಿಲಾಸಫಿ ಫೀಲ್ಡ್ ಅದು ಸ್ಪಿರಿಚುವಲ್. ಬರೀ ಮೈಂಡಿಗೆ ತೊಗೊಂಡ್ರೆ ಸೈಕಾಲಜಿ. ಇದು ಡಾಕ್ಟ್ರು ಈ ಡಾಕ್ಟ್ರು, ಅವನು ಮೆಂಟಲ್ಲು, ಇವನು ಸ್ಪಿರಿಚುವಲ್ ಡಾಕ್ಟ್ರು. ಎಲ್ಲ ಡಾಕ್ಟ್ರಸೇ. ಸ್ಪಿರಿಚುವಲ್ ಡಾಕ್ಟ್ರ್ ಅಂದರೆ ಜ್ಞಾನಿಗಳು, ಗೊತ್ತಾಯ್ತಾ. ಅಲ್ಲಿಂದ ಅದು ಡಿವೈನ್ ಕ್ಯೂರ್ ಅದು. ಹಾಂ ಅವೆಲ್ಲ ಗುಡಿಯೋದಿಲ್ಲ ಒಂದೇ ಅಂತ ಹೇಳ್ತಾರೆ. ಅವೆಲ್ಲ ಬೇಕಾದಷ್ಟು ಎತ್ಕೊಂಡು ಏನು ಮಾಡ್ತೀರಿ ಈಗ. ವಜ್ರಕಾಯಿ ಇದೆ, ಬೇಕಾಷ್ಟಿದೆ. ಅವೆಲ್ಲ ಆರ್ಯಗಳಲ್ಲಿ ಬರುತ್ತೆ. ಇದಕ್ಕೆ ಇಡ ಪಿಂಗಳ ಅವೆಲ್ಲ ಇದೆ. ಅವೆಲ್ಲ ಕೂಡ ಬರೀ ಇಲ್ಲಿ ಎಂಡಾಗ್ಬಿಡುತ್ತೆ. ಮೈನ್ ಇದು ಒಂದೇ. ಇವತ್ತು ನಾವು ಇಲ್ಲಿ ನೋಡ್ತೀವಲ್ಲ, ಎಲ್ಲ ಇಲ್ಲಿಂದ ಹಿಡಿದು ಬಂದುಬಿಟ್ಟು ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋದು ಇಲ್ಲಿಂದಾನೆ, ಗೊತ್ತಾಯ್ತಾ. ಇದಕ್ಕೆ ಬೆನ್ನು ಇದೆ, ಎಲ್ಲೆಲ್ಲಿ ಹೊಡೆದು ಏನೇನೋ ಆಗಿಬಿಡುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನು ಬೇಕಾದ್ರೂ ಆಗ್ಬೋದು. ಸ್ಪೈನಲ್ ಕಾರ್ಡ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೂಲಕ ಕರೆಕ್ಟಾಗಿ ಹೋಗ್ತಾ ಬರ್ತಾರೆ. ಮೊದಲೆಲ್ಲ ಅಭ್ಯಾಸ ಆಗಿರುತ್ತೆ ಅವ್ರಿಗೆ, ಹೋಗ್ತಾನೆ. ಡ್ರೈವರ್ಗೂ ಗೊತ್ತಿಲ್ಲ, ಪ್ಯಾಸೆಂಜರ್ಗೂ ಗೊತ್ತಿಲ್ಲ ರೂಟ್ ಹೆಂಗೆ ಆಗ್ತದಾಗ. ಒಬ್ಬರು ಗೊತ್ತಿದ್ರೆ ಗೈಡ್ ಮಾಡೋಕ್ಕೆ ಬರೋದು, ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿಗೆ ಬಿಗಿತು. ರಶ್ಮ್ಯನುಸಾರಿ. ಈಗೊಂದು ಪ್ರಶ್ನೆ ಬಂತು. ರಶ್ಮ್ಯನುಸಾರಿ ಏನು? ರಶ್ಮ್ಯನುಸಾರಿ ಅಂದರೆ ಏನು? ಆ ರಶ್ಮಿಗಳೆಲ್ಲ ಕಾಣಿಸ್ತಾ ಇರುತ್ತೆ. ರಶ್ಮಿ ಅಂದರೆ ಕಿರಣ. ಅದು ಜ್ಯೋತಿ, ಇದು ಕಿರಣ. ಆ ಕಿರಣ ತೋರಿಸ್ತಾ ಇರುತ್ತೆ ದಾರಿನ. ಆ ದಾರಿ ತಕ್ಕಂತೆ ಹೋಗ್ತಾನೆ. ಆ ರಶ್ಮಿಗಳು ಎರಡು ವಿಧ, ದಕ್ಷಿಣಾಯನ ರಶ್ಮಿ, ಉತ್ತರಾಯಣ ರಶ್ಮಿ ಅಂತೇಳಿ. ಅದು ಹೊರಗಿಂದಲ್ಲ, ಒಳಗೆ ಬೇರೆ ಇದೆ. ಅದಕ್ಕೆ ರಾಯರೆಲ್ಲ ದಕ್ಷಿಣಾಯನದಲ್ಲೇ ವೃಂದಾವನ ಪ್ರವೇಶ ಮಾಡಿರೋದು. ಆದರೆ ಅದು ಇವ್ರ ಪ್ರಕಾರ ಏನಾಗುತ್ತೆ, ಪುಣ್ಯಗಳು ಬೇರೆ ಬಡ್ದ ಗಲಾಟೆ ಮಾಡಿಬಿಟ್ರೆ ಹೊರಡೋದ್ರೆ ನಮ್ಮ ಇವ್ರು ಆಗುತ್ತೆ. ಸಂಬಂಧ ಇದಕ್ಕಾದ್ರೂ ಸಂಬಂಧನೇ ಇಲ್ಲ. ಏನದು ಒಳಗೆ ಇದೆ. ಉತ್ತರಾಯಣ ದಕ್ಷಿಣಾಯನ ಅಂತ ಒಳಗಡೆ ಇದೆ. ಅದರ ಮುಂದೆ ಬರೋದು ಅವೇನೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಿಷ್ಟು ಕೂಡ ಅದು ನಾಳೆ. ಹಾಂ ಏನ? ಹಾಂ ಈ ಪೆನ್ಷನ್ ನಂಬರ್ ಯಾರಿಗೆ? ರಿಟೈರ್ ಆಗಿ ಏನಾಗಿರ್ಬೇಕು, ಅವ್ರು ಕೆಲಸದಲ್ಲಿ ಇರಬೇಕು. ಕೆಲಸದಲ್ಲಿ ರಿಟೈರ್ ಆದರೆ ಪೆನ್ಷನ್ನು. ಅದೇ ರೀತಿಯೇ ಇದ್ದರೆ ಕರೆಯೋದಿಲ್ಲ. ಜ್ಞಾನಿಗಳಲ್ಲದೆ ಬೇರೆಯವ್ರಿಗೆ ಅಲ್ಲ ಇದು. ಇದೇನಿದು ಮೆಥಡ್ ಆಫ್ ರಿಟೈರ್ಮೆಂಟ್ ಇದು. ಕೆಲಸ ಇಲ್ಲದವ್ರು ರಿಟೈರ್ಮೆಂಟ್ ಪ್ರಶ್ನೆ ಮೆಥಡ್ ಏನು ಬರುತ್ತೆ ಅವರಿಗೆ? ಇಲ್ಲ. ಜ್ಞಾನಿಗಳಲ್ಲ, ಅಪರೋಕ್ಷ ಜ್ಞಾನಿಗಳಾಗಿರಬೇಕು ಫಸ್ಟು. ಅಷ್ಟೇ ಅಲ್ಲ, ಪ್ರಾರಬ್ಧ ಕರ್ಮ ಕಳೆದಿರಬೇಕು ಅವರಿಗೆ. ಪ್ರಾರಬ್ಧ ಕರ್ಮ ಇದ್ದರೆ ಅಪರೋಕ್ಷ ಜ್ಞಾನಿಗಳಿಗೂ ಗೊತ್ತಾಗಲಿದೆ ಯಾವುದು, ಗೊತ್ತಾಯ್ತಾ. ಎಲ್ಲಿದೆ? ಅದು ಮುಂದೆ ಬರುತ್ತೆ. ಕುಚೋದ್ಯ ಅಂದ್ರೇನು? ಇದು ಹಗಲು ರಾತ್ರಿ ಸಾಯ್ತಾನಲ್ಲ, ಕುಚೋದ್ಯ ಅಲ್ವಾ. ಈ ಮಹಾಜ್ಞಾನಿಗಳು ಅಂತ ಹೇಳ್ತೀರಿ, ರಾತ್ರಿ ಹೋಗಿಬಿಟ್ರಲ್ಲ, ಮತ್ತು ದಕ್ಷಿಣದಲ್ಲಿ ಹೋಗಿಬಿಟ್ರಲ್ಲ, ಆಮೇಲೆ ಇದರಲ್ಲಿ ಹೊರಟುಬಿಟ್ರಲ್ಲ. ಏನೋ ಅಂದರೆ ಅಲ್ಲ 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 ಅದು ಕಾಲ ಬೇರೆ ಇದೆಯಲ್ಲ, ಅದು ಹೇಗೆ ಸಾಧ್ಯ ಅಂದರೆ ಒಳಗೆ ಇದೆಯಲ್ಲ. ಈ ದಾರಿ ಹೇಳ್ತಾನೆ ಇಲ್ಲ ನಾವು ಅಂತ ಹೇಳಿದ್ರು. ಈ ದಾರಿ ಹೇಳ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಈ ಲೈಟ್ ಇದೆಯಲ್ಲ, ರಾತ್ರಿ ಒಳಗೆ ಹೇಗೆ ಡ್ರೈವ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ದ. ಹೆಡ್ಲೈಟ್ ಇರುತ್ತಲ್ಲ ಅಂತ ಕೇಳಿದ. ಅಷ್ಟೇ. ಈ ಲೈಟ್ ಇಲ್ಲ, ಹೆಡ್ಲೈಟ್ ಇದೆಯಲ್ಲ. ಡ್ರೈವರಿಗೆ ಯಾವ ಸಾಕು ನಮಗೆ? ಇನ್ಫ್ಯಾಕ್ಟ್ ರಾತ್ರಿ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಇನ್ನೂ ಕೂಡ, ಎಷ್ಟೋ ಸತ್ತ ಡೇ ಟೈಮಿಗಿಂತ. ಅದಕ್ಕೆ ಕಾಣೋದೇ ಇಲ್ಲ, ಬೇರೆ ಹಾಕಿ ನೋಡಿದ್ರೆ ಕಾಣಿಸಲ್ಲ. ನಮಗೆ ಇರೋ ಅಷ್ಟು ದಾರಿ ಅಷ್ಟೇ ಕಾಣಿಸ್ತಾ ಇತ್ತು.
ಅದೇ ರೀತಿ ದಾರಿ ಮಾತ್ರ ಕಾಣುತ್ತೆ ಇದರೊಳಗೆ. ಹೌದು, ಹೆಡ್ಡಲ್ಲಿ ಲೈಟ್ ಇದೆ, ಹೆಡ್ಡಲ್ಲಿ ಲೈಟ್ ಇದೆ, ಮತ್ತೆ ಅದು ಹೆಡ್ಡಲ್ಲಿ ಲೈಟ್ ಇಲ್ಲದೆ ಹೋದರೆ ಹೋಗ್ತಾ. ಹಾಂ, ಏನಾಗಿದೆ? ಯಾರು ಹೇಳಿದ್ರು ನಿಮಗೆ? ಅವ್ರನ್ನ ಕೇಳಿ, ಹೇಳಿದವ್ರನ್ನ ಕೇಳಿ. ಅವ್ರು ನಿಮ್ಮ ಬುದ್ಧಿ ಕಚ್ಚಿಬಿಟ್ಟಿದ್ದಾರೆ. ಹಾಂ ಹಾಂ, ಹಿಂಸೆ ಹೆಸರೇ ಇರೋದಲ್ಲ, ನೆನ್ಪಿಟ್ಕೊಳ್ಳಿ. ಇವತ್ತೆಲ್ಲರ ಮನೆ ಕಡೆ ಹಿಂಸೆ ಇರುತ್ತೆ. ನಿಮಗೆ ಡೋರ್ ಓಪನ್ ಮಾಡಿದ್ರೆ ಮುಂದೆ ಹೋಗಿ ಹಿಂಸೆಯಲ್ಲಿರುತ್ತೆ. ಅದಕ್ಕೆ ಎಲ್ಲ ಸುಳ್ಳುಗಳು, ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದ ಅವರೆಲ್ಲ ಆ ಮಾತು ಕೇಳಿದ್ರೆ ಅದು ಅರ್ಥನೇ ಇಲ್ಲ ಅಂತ. ಹೇಳಿದವ್ರನ್ನ ಕೇಳಬೇಕು. ಅನಸ್ತೇಷಿಯಾ ಕೊಟ್ಟಾಗ ನೋವಾಗುತ್ತೆ, ಅನಸ್ತೇಷಿಯಾ ಕೊಡೋದು ಯಾತಕ್ಕಾಗಿದ್ರೆ ನೋವಾಗುತ್ತೆ ಅಂದರೆ ಅರ್ಥ ಏನದ್ರೊಳಗೆ? ಗರುಡ ಪುರಾಣ ಅವ್ರು ಎಲ್ಲರೂ ನೋಡ್ಕೊಂಡು ಪುರಾಣ ಹೇಳಿದ್ರು. ಗರುಡ ಪುರಾಣ ಅಲ್ಲ, ಅವ್ರದ್ದು ಸ್ವಂತ ಪುರಾಣ ಇರ್ತದೆ, ಸ್ವಂತ ಗರುಡ ಪುರಾಣ ಇರ್ತದೆ. ತಪ್ಪು. ಅದೇ ರೀತಿಯೇ ಅಥೆಂಟಿಕ್ಕಾಗಿ ಕೇಳಿ ಅಂತ ಹೇಳೋದು. ಈ ಸ್ಕೂಲಿಗೆಲ್ಲ ಸೇರಿಸ್ಬೇಕಾದ್ರೆ ಎಲ್ಲೆಲ್ಲ ಸೇರಿಸಲ್ಲ. ಎಲ್ಲಿ ಸೇರಿಸ್ತಾರೆ? ಹುಡುಕಿ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ, ಹುಡುಗರು ಒಳ್ಳೆ ಕಾಲೇಜ್ ಸೇರಿಸ್ತಾರೆ. ಪುರಾಣ ಏನು ಬೇಕಾದ್ರೆ ಯಾರು ಫ್ರೀ ಇದ್ದಾರೆ ಕರ್ಕೊಂಬಂದುಬಿಡ್ತಾರೆ. ಮುಗಿ ಯಾರು ಕರೆದೇ ಇದ್ದರೆ ಫ್ರೀ ಇದ್ದೇ ಇರ್ತಾರೆ ಪಾಪ. ಅದರಿಂದ ಹಾಗಾಗ್ತದೆ. ಅದೆಲ್ಲ ಪಾಯಿಂಟ್ ಇರಬಾರ್ದು. ಇದೆಲ್ಲ ಇದಕ್ಕೆ ಕೌಂಟ್ ಮಾಡಬಾರ್ದು. ಇದೆಲ್ಲ ಅದು ಇದು ಅಲ್ಲ ಕಾಲ. ಡಾಕ್ಟ್ರ್ ಬೇಕು ನಮಗೆ ಅಷ್ಟೇ, ತಿಳಿದಿರ್ಬೇಕು. ಇನ್ನು ಯಾವುದು ಕೌಂಟ್ ಆಗಲ್ಲ ಅದರೊಳಗೆ. ಡ್ರೈವರ್ ಬೇಕು, ಜ್ಞಾನಿ ಬೇಕಷ್ಟೆ. ಅದರಲ್ಲೆಲ್ಲ ಇವ್ರು ಏನು ಮಾಡಿದ್ದಾರೆ ಅಂದರೆ ಇತ್ತೀಚೆಗಂತೂ ಭಾಳ ಹೊಲಸೆದ್ದು ಹೋಗ್ಬಿಟ್ಟಿದೆ. ಮಠ ಗಿಡ ಗಲಾಟೆ ಒಳಗೆ ಬೇರೆಯವ್ರನ್ನ ಕರೆಸಲೇಬಾರ್ದು, ಇವರೇ ಆಗಬೇಕು, ಏನಾದ್ರು ಹೇಳ್ಕೊಂಡೋದ್ರೂ ಪರವಾಗಿಲ್ಲ. ಈಗೆಲ್ಲ ಅಂದರೆ ಎಲ್ಲ ಇಲ್ಲದೆ ಹೋದ್ರೂ ವ್ಯಾಪಕವಾದ ಒಂದು ಟ್ರೆಂಡ್ ಇದೆ. ಎಲ್ಲರೂ ಹಾಗೆ ಮಾಡ್ತಾರೆ ಅಂತಲ್ಲ, ಬಟ್ ಆ ಥರ ಒಂದು ಭ್ರಮೆ ಇದೆ ಜನಗಳಿಗೆ. ಅದೆಲ್ಲ ಬರಬಾರ್ದು. ಹಾಂ ಹಾಂ, ಯಾರು? ಅದೇ ಸ್ವಚ್ಛಂದ ದುಃಖ ಪಡ್ತಾರೆ. ಯಾರು ಸ್ವಚ್ಛಂದ ದುಃಖ ಪಡ್ತಾರಾ? ಖುಷಿಯಿಂದ ಹೋಗ್ತಾರೆ. ದುಃಖ ಹಾಕ್ಬಿಡ್ತಾರೆ. ಸ್ವಚ್ಛಂದ ಊಟಕ್ಕೆ ಕರೆದಾಗ ಹೇಳ್ಕೊಂಡು ಹೋಗ್ತಾರೆ. ಊಟಕ್ಕೆ ಕರೆದವರು ಹೇಳ್ಕೊಂಡು ಹೋಗ್ತಾರೆ. ಖುಷಿಯಿಂದ ಬಂದು ಇಲ್ಲೂ ಖುಷಿ, ಅಲ್ಲೂ ಖುಷಿ. ರಿಕ್ಷಾ ಚಾರ್ಜು ಹಾಕೊಂಡು ಎಲ್ಲ ಕೊಟ್ಟು ಕಳಿಸ್ತಾರೆ. ಪಾಪ ನಿಮ್ಮ ಖರ್ಚಲ್ಲಿ ಬನ್ನಿ ಅಂತ ಯಾರು ಹೇಳೋದಿಲ್ಲ. ಮತ್ತೆ ಅಂದರೆ ನಮ್ಮ ಜನ ಏನಾಗ್ತಾರೆ ಅಂದರೆ ಶಾಸ್ತ್ರ ಓದ್ದೇನೆ ಬುದ್ಧಿ ಉಪಯೋಗಿಸ್ಬಿಟ್ಟು ಲೋಕದಲ್ಲೆಲ್ಲ ಸೇರಿಸ್ಬಿಡ್ತಾರೆ. ಬುದ್ಧಿ ಉಪಯೋಗಿಸೋದು ತಪ್ಪಲ್ಲ, ಅದು ಬೇಸಿಸ್ ಇರಬೇಕಲ್ಲ. ತಲೆ ತೋರಿಸ್ತಾ ಮಾಡೋಕ್ಕೆ ಸಾಧ್ಯ ಇಲ್ಲ.